ಏನು ವಿಕ್ಕಿ ಅದು? ಹಾ, ತಿಂದಿರೋದೆಲ್ಲ ಅಲ್ಲಲ್ಲೇ ಬಿದ್ದದೆ. ಮಲಗಿರೋ ಚಾಪೆ ಬೆಡ್ಶೀಟು ಕೂಡ ಎತ್ತಿಲ್ಲ. ಸೆಲ್ ಹಂಗ ಇಟ್ಕೊಳ್ಳೋದು. ನಾನೇನು ಈ ಸ್ಟೇಷನ್ ಕೆಲಸದವನ ಇಲ್ಲ, ಇದು ನನ್ನ ಬೆಡ್ರೂಮಾ? ನೀಟಾಗಿ ಇಟ್ಕೋಬೇಕಂತೆ. ಏಯ್ ವಾ. ಮಾವ, ನೀವೇನಲ್ಲಿ? ನೋಡ್ದೇನಪ್ಪ, ಕೋರ್ಟಲ್ಲಿ ಎಷ್ಟು ಜನ ಮಾತಾಡ್ಕೊಳ್ತಿದ್ದಾರೆ. ಇದೆಲ್ಲ ಆಗ್ತಿರೋದು ನಮ್ಮ ಭಾರ್ಗವಿಯಿಂದ. ನಮ್ಮ ಪುಟ್ಟಿ ವಾದ ಮಾಡೋದನ್ನ ನೋಡಕ್ ತಂದೆ. ಭಾರ್ಗವಿ ಇಲ್ಲಪ್ಪ, ಬರ್ಲಿಲ್ವಾ ನಿಮ್ ಜೊತೆ? ಅವಳು ಯಾವಾಗಲೂ ಹಾಗೇನೆ, ಕೋರ್ಟ್ಗೆ ಒಬ್ಳೇ ಹೋಗೋದು. ನಮ್ಮ ಭಾರ್ಗವಿ ಅವಳ ಕೆಲಸ ಕರ್ತವ್ಯನ ನಿರ್ವಹಿಸ್ತಿರೋದು ನೋಡಿ ತುಂಬಾ ಖುಷಿ ಆಯ್ತಪ್ಪ ನನಗೆ. ಎಲ್ರೂ ಅವಳಿಗೆ ನಾನ್ ಧೈರ್ಯ ತುಂಬ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅವಳ ಜೊತೆಗಿರೋದು ನೀನು ಅಂತ ಯಾರಿಗೂ ಗೊತ್ತಿಲ್ಲಪ್ಪ. ಮಾವ, ಅದು ನಾನು ಈ ಕೇಸು. ಹಾ, ನೀವು ಕೇಸ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅವಳು ಇಷ್ಟು ದೂರ ಬಂದಿರೋದು. ಅವಳನ್ನ ಅರ್ಥ ಮಾಡ್ಕೊಂಡಿರೋ, ಅವಳನ್ನ ನಂಬಿ ಪ್ರೋತ್ಸಾಹ ಕೊಡೋ ನಿನ್ನಂತ ಚಿಂದಂತ ಹುಡುಗ ಸಿಕ್ಕಿರೋದು ಭಾರ್ಗವಿ ಪುಣ್ಯ. ಎಷ್ಟೋ ಜನ ತಂದಿದ್ದೀರ ಕನಸು, ತನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ. ಈ ತಂದೆ ಮನಸ್ಗೂ ತುಂಬಾ ಖುಷಿ ಆಯ್ತಪ್ಪ ನಿನ್ನ ನೋಡಿ. ಮದುವೆ ಆದ್ಮೇಲೆ ಹೇಗಿರ್ತಾರೋ, ಅವಳ ಭಾವನೆನ ಅರ್ಥ ಮಾಡ್ಕೊಳ್ಳೋ ಹುಡುಗ ಗಂಡ ಸಿಕ್ಕಿದನೋ ಇಲ್ವಂತ ಚಿಂತೆನಲ್ಲಿದ್ದೆ ನಾನು. ಆದ್ರೆ ನೀನು ಅವಳಿಡೋ ಪ್ರತಿ ಹೆಜ್ಜೆನಲ್ಲೂ ಇದೆಯಾ. ಅವಳನ್ನ ಮತ್ತೆ ಲಾ ಪ್ರಾಕ್ಟೀಸ್ ಮಾಡೋ ಹಾಗೆ ಮಾಡಿ ಆ ಜೆಪಿ ಎದುರಿಗೆ ನಿಂತು ಹೋರಾಡೋಕೆ ಮಾಡಿದೀಯ. ನಿನ್ ಬಗ್ಗೆ ತುಂಬಾ ಹೆಮ್ಮೆನಪ್ಪ ನನಗೆ. ನೀವಾಡೋ ಪ್ರತಿ ಮಾತು ನನ್ನ ಚುಚ್ಚುತ್ತಿದೆ ಮಾವ. ಪರಿಸ್ಥಿತಿನ ಅರ್ಥ ಮಾಡಿಸೋ ಸ್ಥಿತಿಲಿ ನಾನಿಲ್ಲ. ಮುಂದೇನಾಗುತ್ತೋ ನೋಡೋಣ. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಟೈಮ್ ಆಯ್ತು, ಬಾ ಒಳಗಡೆ ಹೋಗಿ ಕುತ್ಕೊಳ್ಳೋಣ. ಏನು ವಿಕ್ಕಿ ಅದು? ಹಾ, ತಿಂದಿರೋದೆಲ್ಲ ಅಲ್ಲಲ್ಲೇ ಬಿದ್ದದೆ. ಮಲಗಿರೋ ಚಾಪೆ ಬೆಡ್ಶೀಟು ಕೂಡ ಎತ್ತಿಲ್ಲ. ಸೆಲ್ ಹಂಗ ಇಟ್ಕೊಳ್ಳೋದು. ನಾನೇನು ಈ ಸ್ಟೇಷನ್ ಕೆಲಸದವನ ಇಲ್ಲ, ಇದು ನನ್ನ ಬೆಡ್ರೂಮಾ? ನೀಟಾಗಿ ಇಟ್ಕೋಬೇಕಂತೆ. ಏಯ್ ವಾ. ಇನ್ಮೇಲೆ ಇದೆ ಕಣೋ ನಿನ್ನ ಮನೆ. ಇದು ನಿನ್ನ ಮದುವೆಗೆ ಭಾರ್ಗವಿಯವ್ರು ಕೊಟ್ಟಿರೋ ಗಿಫ್ಟು. ಈಗ ಕೋರ್ಟ್ಗೆ ಹೋಗಿ ವಾಪಸ್ ಇಲ್ಲಿಗೆ ಬರ್ತೀಯಲ್ಲ, ಆಗ ನಿನಗೆ ಹಾಲು ಉಗ್ಸಿ ಒಳಗೆ ಕರ್ಕೋತೀನಿ, ಆಯ್ತಾ? ಬೇಡ್ಕೋ ಬೇಡ್ಕೋ, ಯಾವ ದೇವ್ರ ಹತ್ರ ಬೇಡ್ಕೋತೀಯೋ ಬೇಡ್ಕೋ. ನಿನ್ನ ಕೊಬ್ಬು, ನಿಮ್ಮ ಅಕ್ಕನ ದರ್ಪ, ನಿಮ್ಮ ಅಪ್ಪನ ಅಧಿಕಾರ ಯಾವ ಕೋರ್ಟಲ್ಲೂ ಉಪಯೋಗಕ್ಕೆ ಬರಲ್ಲ. ಕೋರ್ಟಲ್ಲಿ ಕೇಳೋದು ಏನು ಹೇಳು? ಸತ್ಯನ. ಈಗಾಗಲೇ ಸತ್ಯ ಭಾರ್ಗವಿಯವ್ರ ಕಡೆ ಇದೆ. ಆ ಜೆ.ಪಿ. ಪಾಟೀಲು ಜನ್ಮ ಎತ್ತಿದ್ರು ನಿನ್ನನ್ನು ಕಾಪಾಡಕ್ಕಾಗಲ್ಲ. ಮಾತಾಡು, ಎಷ್ಟು ಮಾತಾಡ್ತೀವೋ ಮಾತಾಡು. ಕೋರ್ಟಿಂದ ಆಚೆ ಬರ್ತೀನಲ್ಲ, ಆಗ ನೋಡ್ಕೋತೀನಿ ನಿನ್ನ. ಏಯ್, ಯಾರನ್ನ ಯಾರು ನೋಡ್ಕೋತಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ರೇ, ಏನ್ ನಿಂತಿದ್ರಾ? ಕರ್ಕೊಂಡೋಗಿ ಜೀಪ್ ಹತ್ತಿಸ್ರಿ. ತಮಾಷೆ ಮಾಡ್ಕೊಂಡು ಇಲ್ಲೇ ನಿಂತಿರ್ತಾನೆ. ಹಾ.
ಸಂಧ್ಯಾ ಸತ್ಮೇಲೂ ಈ ಕೇಸ್ನ ಮುಂದುವರಿಸೋದಕ್ಕೆ ಕಾರಣ ಏನು ಮೇಡಮ್? ಏನ್ ನೀವ್ ಹೀಗೆ ಕೇಳ್ತಿದ್ದೀರಾ? ಸಂಧ್ಯಾ ಮೇಲೆ ಅತ್ಯಾಚಾರ ಆಗಿದೆ. ಚಿತ್ರ ಹಿಂಸೆ ಕೊಟ್ಟು ಆಕೆನ ಸಾಯಿಸಿದ್ದಾರೆ. ಏನು ತಪ್ಪೇ ಮಾಡ್ದೆ ಆ ಹೆಣ್ಮಗಳ ಮೇಲೆ ಒಬ್ಬ ಕಾಮಕ್ಕನ ದೃಷ್ಟಿ ಬಿದ್ದು ಅವಳು ಬಲಿನೇ ಆಗಿದ್ದಾಳೆ. ಅವಳು ಸಾವಿಗೆ ನ್ಯಾಯ ಸಿಗೋದ್ ಬೇಡ್ವಾ? ಅದಕ್ಕೆ ನಾನು ಮತ್ತೆ ಕೋರ್ಟ್ ಮೆಟ್ಲ ಹತ್ತಿದ್ದೇನೆ. ಸತ್ತಿರೋದು ಬರೀ ಸಂಧ್ಯಾ ಮಾತ್ರ, ಈ ಕೇಸ್ ಅಲ್ಲ. ಸಂಧ್ಯನ್ಗೆ ನ್ಯಾಯ ಕೊಡ್ಸೋ ಈ ಹೋರಾಟದಲ್ಲಿ ನೀವೆಲ್ಲರೂ ನನ್ನ ಜೊತೆಗಿರ್ಬೇಕು. ಇರ್ತೀರಲ್ವಾ? ಖಂಡಿತ ಇರ್ತೀವಿ ಮೇಡಮ್. ಅಲ್ಲ ಸರ್, ನೀವು ನೋಡಿದ್ರೆ ಇಲ್ಲಿದ್ದೀರಾ, ಅವ್ರು ನೋಡಿದ್ರೆ ಅಲ್ಲೋಗಿದ್ದಾರೆ. ಇರಿ ಸರ್, ನಾನು ಕರಿತೀನಿ. ಬಾಯ್ ಮುಚ್ಕೊಂಡು ನಿಂತ್ಕೋ. ಅಲ್ಲ ಸರ್, ಒಂದು ಕಾಲದಲ್ಲಿ ನೀವು ಬರ್ತೀರಂದ್ರೆ ದುಂಬಿ ಥರ ನಿಂತ್ಕೋತಿದ್ರು ಜನ. ನೀವು ಮಾತಾಡ್ತೀರಂದ್ರೆ ಅದನ್ನೇ ವೇದವಾಕ್ಯ ಅಂದ್ಕೊಂಡು ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ಈಗ ನೋಡಿದ್ರೆ ನಿಮ್ಮ ಕೂಡ ಬರ್ತಿಲ್ವಲ್ಲ ಸರ್, ಇದು ನಿಮಗೆ ತುಂಬ ಅವಮಾನ ಆದಂಗೆ ಸರ್. ಅವ್ರು ಮಾಡ್ತಿರೋ ಅವಮಾನಕ್ಕಿಂತ ನೀನು ಹೇಳ್ತಿರೋದೇ ನನಗೆ ಜಾಸ್ತಿ ಕೋಪ ಬರ್ತಾ ಇದೆ. ಬಾಯ್ ಮುಚ್ಕೊಂಡು ನಿಂತ್ಕೋ. ಜೆ.ಪಿ. ಪಾಟೀಲ್ ಅವ್ರ ವಿರುದ್ಧ ನೀವು ಗೆಲ್ಬಹುದು ಅಂತ ಅನ್ಸುತ್ತಾ ಮೇಡಮ್? ನಿಮ್ಗೆ ಭಯ ಆಗುತ್ತಾ? ಸತ್ಯದ ಪರ ಹೋರಾಟಕ್ಕೆ ಭಯ ಯಾಕೆ? ನೀವ್ ಹೇಳಿದ ಮಾತು ನಿಜಾನೇ. ಜೆ.ಪಿ. ಪಾಟೀಲ್ ಅವರು ಇಡೀ ಸಿಟಿಯಲ್ಲೇ ದೊಡ್ಡ ಲಾಯರ್, ನಾನೊಬ್ಬ ಸಣ್ಣ ಲಾಯರ್. ಅವ್ರ ಆನೆ, ನಾನಿರುವೆ. ಆದ್ರೆ ಕಾನೂನಿನ ಮುಂದೆ ಆನೆನೂ ಒಂದೇ, ಇರುವೆನೂ ಒಂದೇ. ಸತ್ಯ ಇರುವೆ ಕಡೆ ಇದ್ರೆ ಇರುವೆನೇ ಆನೆ ಆಗುತ್ತೆ. ಅದೇ ಸುಳ್ಳಿನ ಪರವಾಗಿ ನಿಂತಿರೋ ಆನೆ ಇರುವೆ ಗಾತ್ರಕ್ಕೆ ಕುಸಿಯುತ್ತೆ. ನಿಮ್ ಮಾತಿನ ಅರ್ಥ ಏನು ಮೇಡಮ್? ಅರ್ಥ ಆಗ್ಬೇಕಾಗಿರೋರ್ಗೆ ಅರ್ಥ ಆಗಿರುತ್ತೆ ಮೇಡಮ್. ವಿಕ್ಕಿ ಪರ ನಿಂತಿರೋ ಜೆ.ಪಿ. ಸರು ಸುಳ್ಳುವಾದ ಮಾಡ್ತಾ ಇದ್ದಾರಾ? ಅದನ್ನ ನಾನಲ್ಲ, ಕೋರ್ಟ್ ನಿರ್ಧಾರ ಮಾಡುತ್ತೆ. ಸರ್, ಅವಳು ನಿಮ್ಮನ್ನ ಆಡ್ಕೋತಾ ಇದ್ದಾಳೆ ಸರ್. ಅದು ನನಗೂ ಗೊತ್ತಾಗ್ತಾ ಇದೆ. ಏನೋ 4 ಮೈಕ್ ಮುಂದೆ ಇಟ್ಟಿದ ತಕ್ಷಣ ಅವಳಿಗೆ ತನ್ಗೆ ತಾನು ದೊಡ್ಡ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ದಾಳೆ ಸರ್. ಭಾರ್ಗವಿಯವರ ನ್ಯಾಯದ ಹೋರಾಟಕ್ಕೆ, ಭಾರ್ಗವಿಯವರ ನ್ಯಾಯದ ಹೋರಾಟಕ್ಕೆ, ಭಾರ್ಗವಿಯವರ ನ್ಯಾಯದ ಹೋರಾಟಕ್ಕೆ. ನಿಮ್ಮಿ ಪ್ರೀತಿಗೆ ನನ್ನ ಧನ್ಯವಾದಗಳು. ನೀವೇ ಹೇಳ್ದ ಹಾಗೆ ಕನ್ನಡಾಂಬೆ, ಭಾರತಾಂಬೆ ಅಂತ
ನಮ್ಮ ಹೆಣ್ಮಕ್ಳಿಗೆ ತಾಯಿ ಸ್ಥಾನ ಕೊಟ್ಟಿರೋದು ನಾವು. ಅಂಥ ನೆಲದಲ್ಲಿ ಒಂದ್ ಹೆಣ್ಣಿನ ಮಾನಹಾನಿ ಆಗಿದೆ, ಪ್ರಾಣಹಾನಿ ಆಗಿದೆ. ಯಾವುದೇ ಕಾರಣಕ್ಕೂ ನ್ಯಾಯ ಕೊಡಿಸದೆ ಸುಮ್ಮನೆ ಇರೋ ಮಾತೇ ಇಲ್ಲ. ಬರೀ ಈ ನೆಲದಲ್ಲ, ಯಾವ ನೆಲದಲ್ಲೂ ಈ ತರ ನೀಚ ಕೆಲಸ ನಡಿಬಾರ್ದು. ನಮ್ಮ ಕನ್ನಡ ಮಣ್ಣಿನ ಮೇಲೆ ಆಣೆ, ಸಂಧ್ಯಾಗೆ ನ್ಯಾಯ ಕೊಡಿಸ್ತೇನೆ. ಈ ಕೇಸ್ನ ಗೆಲ್ತೀರಿ ಅನ್ಸುತ್ತಾ ಮೇಡಮ್? ಇದು ನನ್ನ ಗೆಲುವಿನ ಪ್ರಶ್ನೆ ಅಲ್ಲ, ಸತ್ಯ ಗೆಲ್ಬೇಕು. ಸಂಧ್ಯಾಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು, ಅದಷ್ಟೇ ನನ್ ಗುರಿ. ನೀವ್ ಈ ಬಗ್ಗೆ ಜನರಿಗೆ ಏನಾದ್ರೂ ಹೇಳೋಕ್ ಇಷ್ಟಪಡ್ತೀರಾ? ಸಂಧ್ಯಾ ಬರೀ ನನ್ನ ಕಕ್ಷಿದಾರಳಲ್ಲ, ಅವಳು ನನ್ನ ನಿಮ್ಮ ಮನೆ ಮಗಳು. ಒಂದ್ ಹೆಣ್ಣಿನ ಕೂಗಿಗೆ, ಅವಳ ಸಾವಿಗೆ ಅರ್ಥ ಕೊಡ್ಸಕ್ ಹೊರಟಿದ್ದೀನಿ. ನೀವೆಲ್ರೂ ಸಂಧ್ಯಾಗೆ ನ್ಯಾಯ ಸಿಗ್ಲಿ ಅಂತ ಬೇಡ್ಕೊಳ್ಳಿ. ಜಗತ್ತನ್ನ ಸರಿದಾರಿಯಲ್ಲಿ ನಡ್ಸೋ ತಾಕತ್ತಿರೋದು ನ್ಯಾಯಾಲಯಕ್ಕೆ ಮಾತ್ರ. ಆ ನ್ಯಾಯ ಇದೆ ಅಂತ ನಂಬೋಳ್ ನಾನು. ಇಲ್ಲಿ ನಾನು ಯಾರಿಗೂ ಹೆದರ್ಕೊಳ್ಳಲ್ಲ, ಯಾರು ನನ್ನನ್ನ ಆಚೆ ಹಾಕೋಕ್ಕೂ ಆಗಲ್ಲ.